ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಗೆಳತಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತಾಯಿ ದುರ್ಗಾಮಾತೆಯ ಒಂದು ಶಕ್ತಿಶಾಲಿಯಾದಂತಹ ಶ್ಲೋಕದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಶ್ಲೋಕದ ಹೆಸರು ಸಂಕಟಹರ ದುರ್ಗಾ ಸ್ತುತಿ ಅಂತ ಹೇಳಿ. ನಮಗೆ ತುಂಬ ಕಷ್ಟಗಳು, ತುಂಬ ಸಂಕಷ್ಟ ಅಂತ ಬಂದಾಗ ಅಮ್ಮನವರ ಈ ಒಂದು ಸ್ತೋತ್ರವನ್ನು ನೀವು ಹೇಳ್ಕೊಂಡ್ರೆ ಸಾಕು. ತಾಯಿ ದುರ್ಗಾ ಪರಮೇಶ್ವರಿ, ಲಲಿತಾ ತ್ರಿಪುರ ಸುಂದರಿ ನಮ್ಮ ಎಲ್ಲ ಕಷ್ಟಗಳನ್ನು ಕ್ಷಣಾರ್ಧದಲ್ಲಿ ಪರಿಹಾರವನ್ನು ಮಾಡ್ತಾಳೆ. ಬಹಳ ಕಷ್ಟ ಬಂದಾಗ, ಯಾರಾದರೂ ತೊಂದರೆ ಕೊಟ್ಟಾಗ ಅಥವಾ ಶತ್ರು ಕಾಟವಿದ್ದಾಗ ಈ ಸ್ತೋತ್ರ ಪಠನೆ ಮಾಡಿ ಎಲ್ಲ ಸಂಕಷ್ಟಗಳ ಮತ್ತು ಕಷ್ಟವನ್ನು ದೂರ ಮಾಡ್ತಾಳೆ. ದೇವಿ ದೇವತೆಗಳಿಗೆ ಅಭಯ ಕೊಟ್ಟಿರುವವಳು. ಅಂದರೆ ಸಾಕ್ಷಾತ್ ನಮ್ಮ ದುರ್ಗಾ ಪರಮೇಶ್ವರಿನೇ ದೇವತೆಗಳಿಗೆ ಅಭಯವನ್ನು ಕೊಟ್ಟಿರ್ತಾಳಂತೆ. ಯಾರು ಕಷ್ಟದಲ್ಲಿ ನನ್ನನ್ನು ನೆನೆಯುತ್ತಾರೋ ಆ ಕಷ್ಟಗಳನ್ನು ನಾನು ದೂರ ಮಾಡುತ್ತೇನೆ, ಅವರೆಲ್ಲ ಸಂಕಷ್ಟಗಳನ್ನು ಕ್ಷಣಾರ್ಧದಲ್ಲಿ ನಾನು ದೂರ ಮಾಡುತ್ತೇನೆ ಅಂತ ಹೇಳಿ ಸಾಕ್ಷಾತ್ ದೇವಿನೇ ದೇವತೆಗಳಿಗೆ ಅಭಯವನ್ನು ಕೊಟ್ಟಿರುತ್ತಾಳೆ. ಹಾಗಾಗಿ ತಾಯಿ ದುರ್ಗಾಮಾತೆಯನ್ನು ಯಾರು ಕಷ್ಟದಲ್ಲಿ ನೆನೆಸ್ಕೋತಾರೋ, ನಿಮ್ಮ ಕಷ್ಟ ಬಂತು ಅಂತಂದಾಗ, ತುಂಬ ನಾವು ಶತ್ರುಗಳ ಕಾಟದಿಂದ ನರಳ್ತಾ ಇದ್ದೀವಿ ಅಂತಂದಾಗ, ಬೇರೆ ಯಾರಾದರೂ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತಂದಾಗ ಅಮ್ಮನವರ ಈ ಒಂದು ಸಂಕಟಹರ ದುರ್ಗಾ ಸ್ತುತಿ ಶ್ಲೋಕವನ್ನು ಪಾರಾಯಣ ಮಾಡಿಕೊಳ್ಳೋದ್ರಿಂದ ನಮ್ಮೆಲ್ಲ ಸಂಕಷ್ಟಗಳು ಕ್ಷಣಾರ್ಧದಲ್ಲಿ ತಾಯಿ ಬಗೆಹರಿಸುತ್ತಾಳೆ. ಹಾಗಾದರೆ ಯಾವುದೋ ಆ ಶ್ಲೋಕವನ್ನು ಹೇಗೆ ಹೇಳಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ನೀವು ಆ ಶ್ಲೋಕವನ್ನು 21 ಸಾರಿ ಹೇಳ್ಕೊಳ್ಬೇಕು. ನಾವು ಯಾವುದೇ ಶ್ಲೋಕವನ್ನು ಹೇಳ್ಕೊಳ್ಬೇಕು ಅಂತಂದರೆ ಒಂದು ಮಂಡಲದ ರೀತಿಯಾಗಿ ಹೇಳ್ಕೊಳ್ಬೇಕು. 9 ಸಾರಿ, 11 ಸಾರಿ, 21 ಸಾರಿ, 48 ಸಾರಿ ಈ ರೀತಿಯಾಗಿ ನಾವು ಹೇಳ್ಕೊತೀವಲ್ವ. ಹಾಗಾಗಿ ದುರ್ಗಾ ದೇವಿಗೆ ಸಂಬಂಧಪಟ್ಟಂತಹ ನಾವು ಶ್ಲೋಕಗಳನ್ನು ಆದಷ್ಟು ಹೆಚ್ಚಾಗಿ ಹೇಳ್ಕೊಳ್ಳೋದ್ರಿಂದ ನಮ್ಮೆಲ್ಲ ಸಂಕಷ್ಟಗಳು ಬೇಗನೆ ನೆರವೇರುತ್ತೆ. ಹಾಗಾಗಿ ನೀವು ಅಮ್ಮನವರ ಈ ಒಂದು ಶ್ಲೋಕವನ್ನು 21 ಸಾರಿ ಹೇಳ್ಕೊಳ್ಳೋದ್ರಿಂದ ನಾವೆಲ್ಲ ಕಷ್ಟಗಳನ್ನು ತಾಯಿ ಭುವನೇಶ್ವರಿ ಕ್ಷಣಾರ್ಧದಲ್ಲೇ ನೆರವೇರಿಸುತ್ತಾಳೆ. ಶ್ಲೋಕವನ್ನು ನಾನು ಸ್ಕ್ರೀನ್ ಮೇಲೆ ಸಹ ಹಾಕ್ತೀನಿ, ಜೊತೆಗೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ನೀವು ಶ್ಲೋಕವನ್ನು ಹೇಳ್ಕೊಳ್ಬೋದು. ತುಂಬ ಸುಲಭವಾಗಿ ಇದೆ. ಹೇಳಿದ್ನಲ್ಲ, 21 ಸಾರಿ ಹೇಳ್ಕೊಳ್ಳಿ. ಅಮ್ಮನವರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಬನ್ನಿ ಶ್ಲೋಕ ಯಾವುದು ಅಂತ ಹೇಳ್ತೀನಿ. ಶ್ಲೋಕ ತುಂಬಾ ಸುಲಭವಾಗಿದೆ. ಓಂ ಜಯಂತಿ ಮಂಗಳಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮ ಶಿವದಾತ್ರಿ ಸ್ವಾಹ ಸ್ವದಾ ನಮೋಸ್ತುತೆ. ಇಷ್ಟೇ, ತುಂಬಾ ಸುಲಭವಾಗಿ ನೀವೊಂದು 5 ನಿಮಿಷ ಅಮ್ಮನವರ ಶ್ಲೋಕವನ್ನು ಧ್ಯಾನ ಮಾಡಿ ಒಂದು 21 ಸಾರಿ ನಿಮ್ಮ ಕಷ್ಟಗಳನ್ನ ಹೇಳೋದ್ರಿಂದ ತಾಯಿ ದುರ್ಗಾ ಪರಮೇಶ್ವರಿ ನಮ್ಮೆಲ್ಲ ಸಂಕಷ್ಟಗಳನ್ನು ಬಗೆಹರಿಸುತ್ತಾಳೆ. ನಮಗೆ ತುಂಬ ಗ್ರಹ ದೋಷಗಳಿದ್ದಾಗ ನಮಗೆ ಯಾವ ದೇವರು ನಮ್ಮ ಕೈ ಹಿಡಿತಾನೋ ಬಿಡ್ತಾನೋ ಅದು ಮತ್ತೊಂದು ವಿಚಾರ. ಆದರೆ ನಮಗೆ ರಾಹು ಇರ್ಬೋದು, ಕೇತು ಇರ್ಬೋದು, ಅಥವಾ ಕುಜ ದೋಷಗಳು, ಈ ರೀತಿ ನಮ್ಮ ಗ್ರಹ ದೋಷಗಳನ್ನು, ನಮ್ಮ ಸಂಕಷ್ಟಗಳನ್ನು ತಾಯಿ ದುರ್ಗಾ ಪರಮೇಶ್ವರಿ ಖಂಡಿತವಾಗಿಯೂ ಬಗೆಹರಿಸುತ್ತಾಳೆ. ಅಂದರೆ ಅಮ್ಮನವರು ಬೇಗನೆ ನಮಗೆ ಅಭಯವನ್ನು ನೀಡ್ತಾಳೆ. ಹಾಗಾಗಿ ಸಂಕಷ್ಟಗಳು ಬಂದಾಗ ಈ ಸಂಕಟ ಹರ ದುರ್ಗಾ ಸ್ತುತಿಯನ್ನು ನೀವು ಪಾರಾಯಣ ಮಾಡೋದ್ರಿಂದ ನೀವೆಲ್ಲ ಸಂಕಷ್ಟಗಳು ಬೇಗನೆ ಬಗೆಹರಿಯುತ್ತದೆ. ನೋಡಿದ್ರಲ್ಲ, ತಾಯಿನೇ ಸಾಕ್ಷಾತ್ತಾಗಿ ದೇವತೆಗಳಿಗೆ ಕೊಟ್ಟಿರುವಂತಹ ಒಂದು ತುಂಬಾ ಶಕ್ತಿಯುತವಾದಂತಹ ಶ್ಲೋಕ. ನಿತ್ಯ ನೀವು ಬೆಳಗ್ಗೆ ಮತ್ತು ಸಂಜೆ ಈ ಶ್ಲೋಕವನ್ನು ಪಾರಾಯಣ ಮಾಡ್ತಾಯಿದ್ರೆ ಈ ದುರ್ಗಾ ಸ್ತುತಿ ನಮಗೆ ಬೇಗನೆ ಫಲವನ್ನು ಕೊಡುತ್ತೆ. ನೋಡಿದ್ರಲ್ಲ, ಅಮ್ಮನವರ ಸಂಕಟ ಹರ ದುರ್ಗಾ ಸ್ತುತಿ ಎಷ್ಟು ಸುಲಭವಾಗಿದೆ, ತುಂಬಾ ಶಕ್ತಿಯುತವಾದದ್ದು. ಆದ್ದರಿಂದ ನಿಮ್ಮ ಕಷ್ಟಗಳು ಬೇಗ ಬಗೆಹರಿಕೊಳ್ಳಿ ಅಂತ ಹೇಳಿ ಅಮ್ಮನವ್ರನ್ನ ಬೇಡ್ಕೊಂಡು ಕೇಳಿಕೊಂಡು ಶ್ಲೋಕವನ್ನು ಪಾರಾಯಣ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.